ರೇಣುಕಾಸ್ವಾಮಿ ಹತ್ಯೆಗೆ ನಟಿ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ರಮ್ಯಾ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕಿಂಗ್ ಆಪ್ಷನ್ ಇದೆ. ಯಾರಾದರೂ ಟ್ರೋಲ್ ಮಾಡಿದ್ರೆ ಬ್ಲಾಕ್ ಮಾಡಬಹುದು, ಇಲ್ಲದೆ ಹೋದ್ರೆ ಕಂಪ್ಲೇಂಟ್ ಅನ್ನು ಕೊಡಬಹುದು. ಆದರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು. ಯಾರಿಗೋ ಜನರನ್ನ ಹೊಡೆಯೋಕೆ ಕೊಲ್ಲೋಕೆ ಅಧಿಕಾರವಿಲ್ಲ. ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ನಟಿ ರಮ್ಯಾ ಹ್ಯಾಶ್ಟ್ಯಾಗ್ ಅನ್ನ ಹಾಕಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇಡೀ ಸ್ಯಾಂಡಲ್ವುಡ್ ನಲ್ಲಿ ನೇರವಾಗಿ ಖಂಡಿಸ್ತಾ ಇರೋರು ಯಾರಾದ್ರೂ ಇದ್ದಾರಾ? ಆ ಗಟ್ಸ್ ಯಾರಿಗಾದ್ರೂ ಇದೆಯಾ ಅಂತಂದ್ರೆ ಇಲ್ಲಿವರೆಗೂ ಬಂದಿರುವಂತಹ ಟ್ವೀಟ್ ಅಥವಾ ಇನ್ನೊಂದು ಮತ್ತೊಂದು ನೋಡಿದಾಗ ಅದು ರಮ್ಯಾ ಮಾತ್ರ. ಬೇರೆಯವರು ಮಾರ್ಮಿಕವಾಗಿ ಟ್ವೀಟ್ನೆಲ್ಲ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ವಿಡಿಯೋಗಳಿಗೆ ಲೈಕ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಶೇರ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಇಡೀ ಸ್ಯಾಂಡಲ್ವುಡ್ನಲ್ಲಿ ಈ ಥರದೊಬ್ಬ ಸೆಲೆಬ್ರಿಟಿ ಮಾಡಿರೋದು ತಪ್ಪು. ಅದು ಯಾರೇ ಆಗಿರಲಿ ಕಾನೂನು ಕೈಗೆತ್ಕೊಳ್ಬಾರ್ದು ಅನ್ನುವಂಥ ಹೇಳುವಂಥ ಗಟ್ಸ್ ಇಲ್ಲಿವರೆಗೂ ಇರುವಂಥ ಒಬ್ಬರು ವ್ಯಕ್ತಿ ಅಂದರೆ ಅದು ರಮ್ಯಾ ಮಾತ್ರ. ರಮ್ಯಾ ಮಾತ್ರ ಪೋಸ್ಟ್ ಮಾಡಿರೋದು. ಒಬ್ಬ ಸೆಲೆಬ್ರಿಟಿಯಾಗಿ, ಒಬ್ಬ ನಟಿಯಾಗಿ ಆಕೆ ಮಾತ್ರ ಈ ಒಂದು ಪ್ರಕರಣವನ್ನು ಖಂಡಿಸಿದ್ದಾರೆ. ಇನ್ನುಳಿದವರಲ್ಲಿ ಒಂದು 3-4 ಜನ ಖಂಡಿಸಿದ್ರೂ ಕೂಡ ಅದು ಮಾರ್ಮಿಕವಾಗಿ ಯಾವುದೋ ಗಾದೆ ಮಾತೋ, ಯಾವುದೋ ಶ್ಲೋಕನೋ, ಇನ್ನೊಂದು ಮತ್ತೊಂದು ಹೇಳೋದ್ರ ಮುಖಾಂತರವಾಗಿ ಎಷ್ಟು ಡೈರೆಕ್ಟ್ ಹಿಟ್ ಮಾಡಿರೋದು ರಮ್ಯಾ ಮಾತ್ರ. ಅದು ರಮ್ಯಾ ಒಬ್ಬ ಚಿತ್ರನಟಿಯಾಗಿಯೋ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯಾಗಿಯೋ ಅಥವಾ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಟ್ವೀಟ್ ಮಾಡಿದ್ದಾರೆ. ಮೊನ್ನೆನೂ ಒಂದು ಟ್ವೀಟ್ ಮಾಡಿದ್ರು, ಜೀವಾವಧಿ ಶಿಕ್ಷೆ ಆಗಬೇಕು ಅನ್ನೋದನ್ನ ಯಾರೋ ಪೋಸ್ಟ್ ಮಾಡಿದ್ನ ರೀಟ್ವೀಟ್ ಮಾಡಿದ್ರು. ಇನ್ನು ಚೇತನ ಅಹಿಂಸಾ ಅವರು ಇದನ್ನ ಹೇಳಿದ್ರು ಬಿಟ್ರೆ, ಚಿಟ್ಚಾಟ್ ನಾವು ಮಾತಾಡ್ಸಿದ್ವಿ, ಅವರನ್ನ ಚಿಟ್ಚಾಟ್ ಮಾಡಲಾಗಿತ್ತು, ಆಗ ಅದನ್ನು ಖಂಡಿಸಿದ್ರು ಬಿಟ್ರೆ ಹೀರೋಯಿನ್ ಆಗಿ ಯಾರಾದರೂ ಖಂಡಿಸಿದ್ದಾರೆ ಅಂತ ಅಂದರೆ ಅದು ರಮ್ಯಾ ಮಾತ್ರ. ಇನ್ನು ಕೆಲವರು ಪೋಸ್ಟ್ಗಳನ್ನು ಲೈಕ್ ಮಾಡೋದು ಆ ಥರದ್ದೆಲ್ಲ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾರಿಗೇನು ಹೇಳಿಲ್ಲ. ಚೇತನ ಅಹಿಂಸಾ ಅವರು ಸಾಮಾಜಿಕವಾಗಿ ಯಾವುದೇ ಪ್ರಕರಣಗಳಾಗ್ತಾ ಇದ್ರು ಅಥವಾ ಯಾವುದಾದ್ರೂ ವಿಚಾರಗಳು ಮುನ್ನೆಲೆಗೆ ಬಂದಾಗ ಅವರು ರಿಯಾಕ್ಟ್ ಮಾಡ್ತಾ ಇರ್ತಾರೆ ಸಹಜವಾಗಿ. ಅದೇ ರೀತಿಯಾಗಿ ದರ್ಶನ್ ಕೇಸ್ನಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ರಮ್ಯಾ. ಅದನ್ನು ಬಿಟ್ಟರೆ ಇನ್ಯಾರು ಸದ್ಯಕ್ಕಂತೂ ಮಾಡಿಲ್ಲ. ಯಾಕಂದರೆ ಜೊತೆಗಿದ್ದವರಾದರೂ ಮಾಡಬೇಕಲ್ಲ. ಗೆಳೆಯನಾಗಲಿ, ಆಪ್ತನಾಗಲಿ, ಅಭಿಮಾನಿಯಾಗಲಿ ಮಾಡಿ ತಪ್ಪು ಅಂತ ಹೇಳಬೇಕಲ್ವಾ, ಮುಂದೆ ಬರಬೇಕಲ್ವಾ? ಯಾರು ಮಾಡಿಲ್ಲ ಆ ಕೆಲಸನ.